ಸೊ ಗುಡ್ ಈವ್ನಿಂಗ್ ಡಾಕ್ಟರ್ ಮೌರ್ಯ. ಗುಡ್ ಈವ್ನಿಂಗ್. ಸೊ ಇವತ್ತಿನ ಡಿಸ್ಕಷನ್ ನಾನು ಅನ್ಕೊಂಡಿದ್ದೆ ಏನಂದ್ರೆ, ಯೂಶಲ್ ಆಗಿ ಜನಗಳಿಗೆ ಏನಂತ ಅನ್ಕೊಂತಾರೆ, ಶುಗರ್ ಪೇಷಂಟ್ ಅಂತಂದ್ರೆ ಶುಗರ್ ಡಾಕ್ಟರ್ನ ಮಾತ್ರ ನೋಡ್ತೀವಿ ನಾವು, ಅವ್ರದ್ದು ಮಾತ್ರ ಕೆಲಸ ನಮ್ಮ ಹತ್ರ ಅಂತ. ನಂದು ಆಸ್ ಎ ಪಬ್ಲಿಕ್ ಒಪಿನಿಯನ್ ಅಂತ ಕಡೆಯಿಂದ ನನ್ಗೆ ಅವ್ರ ಕಡೆಯಿಂದ ಕೇಳೋದೇನಂದ್ರೆ, ಶುಗರ್ ಪೇಷಂಟ್ಸ್ ಗಳಿಗೆ ಆರ್ಥೋಪೆಡಿಷಿಯನ್ ಟ್ರೀಟ್ಮೆಂಟ್ ಇರುತ್ತಾ, ಇದ್ರೆ ಯಾವ ತರ ಇರುತ್ತೆ? ಆರ್ಥೋಪೆಡಿಷಿಯನ್ಸ್ ಶುಗರ್ ಪೇಷಂಟ್ ನ ಟ್ರೀಟ್ಮೆಂಟ್ ಮಾಡ್ತಾರ? ಹೌದು, ಡೈಲಿ ಡೇ ಟು ಡೇ ಬೇಸಿಸ್ ತುಂಬಾ ರೆಗ್ಯುಲರ್ ಆಗಿ ಶುಗರ್ ಪೇಷಂಟ್ಸ್ ಬಂದೇ ಬರ್ತಾರೆ ಆರ್ಥೋಪೆಡಿಕ್ಗೆ. ಅದು ಶುಗರ್ ಡಾಕ್ಟರ್ ಅಂತಿರಲ್ಲ ನೀವು, ಡಯಾಬಿಟಿಸ್, ಡಯಾಬಿಟಾಲಜಿಸ್ಟ್, ನ್ಯೂಟ್ರಿಷನಿಸ್ಟ್ ಇವರೆಲ್ಲ ನಮ್ಗೆ ಎಂಡೋಕ್ರೈನಾಲಜಿಸ್ಟ್ ಎಲ್ಲ ರೆಫರ್ ಮಾಡ್ತಾರೆ, ಫಿಸಿಷಿಯನ್ಸ್ ಎಲ್ಲ. ಏನಪ್ಪಾ ಅಂದ್ರೆ ಯಾವ ಕಾರಣ ಕಾಮನ್ ಆಗಿ ಅಂದ್ರೆ ಫ್ರೋಸನ್ ಶೋಲ್ಡರ್ ಅಂತೀವಿ, ಫ್ರೋಸನ್ ಶೋಲ್ಡರ್ ಅಂತ, ಆಮೇಲೆ ಪ್ಲಾಂಟರ್ ಫೇಶಿಯಟಿಸ್ ಅಂತೀವಿ, ನ್ಯೂರೋಪತಿಗಳು ಇರ್ತದೆ, ಆಮೇಲೆ ನೆಕ್ಸ್ಟ್ ಬಂದು ಡಯಾಬಿಟಿಕ್ ಫುಡ್ಸ್ ಬರ್ತದೆ, ಅದ್ರ ಜೊತೆಲಿ ನಾನ್ ಹೀಲಿಂಗ್ ಅಲ್ಸರ್ಸ್ ಇರ್ತವೆ, ಆಮೇಲೆ ಡಿಕ್ವೆರೆನ್ಸ್ ಸ್ಟಿನೋಸೈನೋವಿಟಿಸ್ ಅಂತೀವಿ. ಇವೆಲ್ಲ ತುಂಬಾ ಕಾಮನ್ ಆಗಿ ಬರುತ್ತೆ. ಸೊ ಸುಮಾರು ಕಾಯಿಲೆಗಳು ಶುಗರ್ ಪೇಷಂಟ್ಸ್ ಗಳಿಗೆ ಆರ್ಥೋಪೆಡಿಕ್ಸ್ ಅಲ್ಲಿ ಗುಣ ಆಗುವಂತದ್ದು ಸುಮಾರು ಕಾಯಿಲೆಗಳು ಇದೆ 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 100%. ಸೊ ಇದರಲ್ಲಿ ಫಸ್ಟ್ ಸ್ವಲ್ಪ ಜನರಲ್ ಆಗಿ ಮಾತಾಡೋಣ. ಓಕೆ, ಫ್ರೋಸನ್ ಶೋಲ್ಡರ್ ಅಂತಂದ್ರೆ ಏನು? ಫ್ರೋಸನ್ ಶೋಲ್ಡರ್ ಅಂದ್ರೆ ಯೂಶಲ್ ಆಗಿ ಜನಗಳಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಏನು, ಹೆಂಗಿರುತ್ತೆ? ಫ್ರೋಸನ್ ಅಂದ್ರೆ ಏನು? ಐಸ್ ಗಡ್ಡೆ ಆಗ್ಬಿಟ್ಟಿರೋದು. ಶೋಲ್ಡರ್ ಅಂದ್ರೆ ಮಾಮೂಲಿ ನಮ್ದು ಶೋಲ್ಡರ್, ಇದು ಮೂವ್ ಆಗ್ತಾ ಇರೋದಿಲ್ಲ, ರಿಸ್ಟ್ರಿಕ್ಷನ್ ಆಗ್ಬಿಟ್ಟಿರ್ತದೆ ಒಂದು ಜಾಗದಲ್ಲಿ. ಅಂದ್ರೆ ಇದು ಒಂದು ಶೋಲ್ಡರ್ ಮೂವ್ಮೆಂಟ್, ತೋಳು ಹಿಡ್ಕೊಂಡ್ಬಿಟ್ಟಿರ್ತದೆ, ನೋವು ಬರ್ತಾ ಇರ್ತದೆ. ಪೇಷಂಟ್ ಹೇಳ್ತಾರೆ, ಸರ್ ನಂಗೆ ತುಂಬಾ ನೋವು, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ತಲೆ ಬಚ್ಕೊಳಕ್ ಆಗಲ್ಲ, ಬ್ಯಾಕ್ ಸ್ಟ್ರಿಪ್ಸ್ ಹಾಕಕ್ ಆಗ್ತಾ ಇಲ್ಲ, ಬೆನ್ನು ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬರ್ತಾರೆ. ಇದನ್ನ ಫ್ರೋಸನ್ ಶೋಲ್ಡರ್ ಅಂತೀವಿ. ಆಸ್ ಸಚ್ ಇದು ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಫ್ರೋಸನ್ ಶೋಲ್ಡರ್ ಅಂತೀವಿ. ಆದ್ರೆ ಮೆಡಿಕಲ್ ಟರ್ಮ್ ಅಲ್ಲಿ ಇದನ್ನ PA ಶೋಲ್ಡರ್ ಅಥವಾ ಪೆರಿ ಆರ್ಥರೈಟಿಸ್ ಶೋಲ್ಡರ್ ಅಂತೀವಿ. ಪೆರಿ ಆರ್ಥರೈಟಿಸ್ ಶೋಲ್ಡರ್, ಅಡೆಸಿವ್ ಕ್ಯಾಪ್ಸುಲೈಟಿಸ್ ಪೆರಿ ಆರ್ಥರೈಟಿಸ್ ಶೋಲ್ಡರ್, ಇದೆಲ್ಲ ಒಂದೇ ಸಿನೋನಿಮ್ಸ್ ಇವೆಲ್ಲ. ಅಂದ್ರೆ ಈಗ ಯೂಶಲ್ ಆಗಿ ಜನಗಳು ಏನಂತಂದ್ರೆ ಅವ್ರು ನಾವ್ ಯಾವ ತರ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಜನಗಳಿಗೆ ದೊಡ್ಡದಾಗಿ ಪೆರಿ ಆರ್ಥರೈಟಿಸ್, ಅಡೆಸಿವ್ ಕ್ಯಾಪ್ಸುಲೈಟಿಸ್ ಆತರ ದೊಡ್ಡ ದೊಡ್ಡ ವರ್ಡ್ಗಳು ಯೂಸ್ ಮಾಡಿದಾಗ ಸ್ವಲ್ಪ ಸ್ವಾಭಾವಿಕವಾಗಿ ಅವ್ರಿಗೂ ಸ್ವಲ್ಪ ಭಯ ಆಗ್ತದೆ. ಹೌದು. ಸೊ ಇದ್ರ ಬಗ್ಗೆ ನೀವು ಎಷ್ಟು ಭಯ ಪಡ್ಬೇಕು ಅಥವಾ ಎಚ್ಚರ ಇರ್ಬೇಕು ಅನ್ನೋದನ್ನ ಸ್ವಲ್ಪ ಹೇಳ್ಬೇಕು. ಹೌದು, ಇದು ಭಯ ಪಡೋದನ್ನ ಅಂತದೇನಲ್ಲ. ಇದು 10 ಜನ ಶುಗರ್ ಪೇಷಂಟ್ ಅಲ್ಲಿ 6 ರಿಂದ 7 ಜನಕ್ಕೆ ಬಂದೇ ಬರುತ್ತೆ, ವಿತ್ ಲೈಫ್ ಟೈಮ್ ಅಲ್ಲಿ ಬಂದೇ ಬರುತ್ತೆ. 60 to 70% ಬರುತ್ತೆ. ಅದ್ರಲ್ಲಿ ವೇರಿಯಸ್ ಸ್ಟೇಜಸ್ ಅಲ್ಲಿ ಒಬ್ಬರು ಟ್ರೀಟ್ಮೆಂಟ್ ತಗೋತಾರೆ, ಒಬ್ರು ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಇಲ್ಲ ಒಬ್ಬ ಎಕ್ಸರ್ಸೈಸ್ ಮಾಡ್ತಾರೆ ಮಾಡೋದಿಲ್ಲ. ಅದ್ರ ಮೇಲೆ ಪ್ರೋಗ್ನೋಸಿಸ್, ಪುನಃ ರಿಕರೆನ್ಸ್ ರಿಪೀಟ್ ಆಗುತ್ತೆ. ಒಬ್ಬೊಬ್ರಿಗೆ ಇದಕ್ಕೆ ಶುಗರ್ ಬರ್ಲೇಬೇಕು ಅಂತಿಲ್ಲ. ಶುಗರ್ ಎಂಡೋಕ್ರೈನಾಲಜಿ ಅಬ್ನಾರ್ಮಲಿಟೀಸ್ ಯಾವುದೇ ಇದ್ರು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಇವ್ರಿಗೆ ಜಾಸ್ತಿ. ಸೊ ಒಂದ್ ಅರ್ಥ ಆಗಿದೆ ಏನಂದ್ರೆ, ಶುಗರ್ ಇದ್ರೆ ಮಾತ್ರ ಫ್ರೋಸನ್ ಶೋಲ್ಡರ್ ಬರುತ್ತೆ ಅಂತಿಲ್ಲ. ಇಲ್ಲ, ಒಂದು ಏಜ್ ರಿಲೇಟೆಡ್ ಆಗ್ಬೋದು, ಇಲ್ಲಾಂದ್ರೆ ಹಳೆ ಫ್ರಾಕ್ಚರ್ಸ್ ಆಗಿರ್ಬೋದು, ಹಳೆ ರೊಟೇಟರ್ ಕಫ್ ಇಂಜುರೀಸ್ ಆಗಿರ್ಬೋದು, ಇಲ್ಲಾಂದ್ರೆ ಆ ಕಡೆ ಮಲ್ಕೊಂಡಿಲ್ಲ, ಜಾಸ್ತಿ ಕೆಲಸ ಮಾಡಿ ಮೂಳೆ ಸವಿತಾ ಇರ್ಬೋದು. ಇದು ಬೇಸಿಕಲಿ ಏನಾಗುತ್ತೆ ಅಂದ್ರೆ, ಕ್ಯಾಪ್ಸುಲ್ ಇರುತ್ತಲ್ಲ, ಕ್ಯಾಪ್ಸುಲ್ ಬಂದು ಟೈಟ್ ಆಗುತ್ತೆ. ಟೈಟ್ ಆಗಿ ಮೇಲ್ಗಡೆ ರೊಟೇಟರ್ ಕಫ್ ಇರ್ತವೆ, ಒಂದಕ್ಕೊಂದು ಮದಲ್ಸು, ಒಂದಕ್ಕೊಂದು ಅಡೇಷನ್, ಒಂದಕ್ಕೊಂದು ಅಂಟ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಈಗಿನ ಜನರೇಷನ್ ಹೇಳ್ಬೇಕು ಅಂತಂದ್ರೆ, ಈಗ ಫಾಸ್ಟ್ ಬೌಲರ್ಸ್ ಗಳು ಬರ್ಬೋದಾ? ಇದು 100%. ಸೊ ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ, ಬರ್ಬಹುದು. ನಾನು ಯೂಶಲ್ ಆಗಿ ನೋಡ್ತಾ ಇದ್ದಂಗೆ ಅಂತಂದ್ರೆ, ಟೆನಿಸ್ ಎಲ್ಬೋ ಅಂತ ಕೇಳ್ತಿದ್ದೋ, ಸಚಿನ್ ತೆಂಡೂಲ್ಕರ್ ಅವಾಗೇನೋ ಟೆನಿಸ್ ಎಲ್ಬೋ ಇತ್ತಂತೆ ಅಂತೆಲ್ಲ ಕೇಳ್ತಿದ್ದೋ. ಸೊ ಇವತ್ತಿನ ಜನರೇಷನ್ ಅಂತ ಅರ್ಥ ಆಗ್ಬೇಕಂತಂದ್ರೆ, ಫ್ರೋಸನ್ ಶೋಲ್ಡರ್ ಅಂದ್ರೆ ಯಾವ್ದು ಜಾಸ್ತಿ ಯೂಸ್ ಮಾಡಿರ್ತಾರೆ, ಯಾವ್ದು ಜಾಸ್ತಿ ಮೈಕ್ರೋಟ್ರೋಮಾ ಎಲ್ಲ ಜಾಸ್ತಿ ಆಗಿರ್ತದೆ, ಮೇಲ್ಗಡೆ ಕ್ಯಾಪ್ಸುಲ್ ಬಂದು ಟೈಟ್ ಆಗುತ್ತೆ. ಫ್ರೋಸನ್ ಶೋಲ್ಡರ್ ಆಕ್ಚುಲಿ ಒಂದು ಸ್ಟೇಜಸ್, 3 ಸ್ಟೇಜಸ್ ಇರ್ತದೆ. ಫಸ್ಟ್ ಬಂದು ಎಲ್ಲ ಕೊನೆಯಲ್ಲಿ ಮೂವ್ಮೆಂಟ್ ಮಾಡ್ತಾನೆ ಡಾಕ್ಟರ್, ಕೊನೆ ಮೂವ್ಮೆಂಟ್ ಮಾತ್ರ ಸ್ವಲ್ಪ ಪೇನ್ ಇದೆ, ಅದ್ ಬಿಟ್ರೆ ಪರವಾಗಿಲ್ಲ ಡಾಕ್ಟರ್ ಅಂತಾರೆ. ಅದೊಂದ್ 2-3 ತಿಂಗಳು ಇರ್ತದೆ. ನೆಕ್ಸ್ಟ್ ಬಂದು ಸ್ವಲ್ಪ ಡಾಕ್ಟರ್ ಸ್ವಲ್ಪ ಮೇಲ್ಗಡೆ ರಿಸ್ಟ್ರಿಕ್ಷನ್ ಆಯ್ತೈತೆ, ಟರ್ಮಿನಲ್ ಮೂವ್ಮೆಂಟ್ ಬರ್ತಾ ಇಲ್ಲ ಅಂತಾರೆ. ಥರ್ಡ್ ಬಂದು ಫ್ರೋಸನ್ ಅಂದ್ರೆ ಫುಲ್ ಹಿಡ್ಕೊ ಬರುತ್ತೆ, ಆ ಕಡೆ ಮೂವ್ಮೆಂಟ್ ಇರುತ್ತೆ, ಈ ಕಡೆ ಎತ್ತಿದ್ರೆ ಹಿಂಗ್ ಊಟ ಮಾಡ್ತಾ ಇರ್ತಾರೆ, ಹಿಂಗೆಲ್ಲ ಇರುತ್ತೆ. ಲಾಸ್ಟ್ ಬಂದು ತಾಯಿಂಗ್ ಅಂತಾರೆ, ಅದೇ ಸ್ವಲ್ಪ ರಿಲೀಸ್ ಆಗ್ತಾ ಹೋಗುತ್ತೆ, ತಾನೇ ಅದು ಬಿಟ್ಕೊಳತ್ತೆ. ಬಟ್ ಅಷ್ಟೊತ್ತಿಗೆ ಇದೆಲ್ಲ ಟೋಟಲ್ ಎಲ್ಲ ಸೇರಿ ಒಂದು 8 ರಿಂದ 14 ತಿಂಗಳು ಒಬ್ಬೊಬ್ರಿಗೆ ನೋವು ಅನುಭವಿಸಿರ್ತಾರೆ. ಪುನಃ ಅದೇ ವಾಪಸ್ ರಿಲೀಸ್ ಆಗುವಷ್ಟರಲ್ಲಿ ಮಸಲ್ಸ್ ಎಲ್ಲ ಡಿಸ್ಯೂಸ್ ಅಟ್ರೋಪಿಗೆ ಹೋಗ್ಬಿಟ್ಟಿರ್ತದೆ, ಬೋನ್ ಎಲ್ಲ ಫುಲ್ ಆಸ್ಟಿಯೋಪಿನಿಯಾ ಆಗ್ಬಿಟ್ಟಿರ್ತದೆ, ಅಂದ್ರೆ ಬೋನ್ ಎಲ್ಲ ಸ್ವಲ್ಪ ಸಮದೋಗಿರ್ತದೆ, ಆಮೇಲೆ ವೀಕ್ ಆಗ್ಬಿಟ್ಟಿರ್ತದೆ. ನೆಕ್ಸ್ಟ್ ಫ್ರಾಕ್ಚರ್ಸ್ ಗೆಲ್ಲ ತುಂಬಾ ಕಾರಣ. ಸೊ ನಾನು ಗಮನಿಸಿರೋದ್ರಲ್ಲಿ, ನಾನು ಸುತ್ತಮುತ್ತ ಇರೋ ಜನಗಳನ್ನ ಗಮನಿಸಿರೋದ್ರಲ್ಲಿ, ಶರ್ಟ್ ಹಾಕ್ಬೇಕಾದ್ರೆ, ಎಸ್ಪೆಷಲಿ ಫುಲ್ ಶರ್ಟ್ ಹಾಕ್ಬೇಕಾದ್ರೆ ವಯಸ್ಸಾದವರು ತುಂಬಾನೇ ಕಷ್ಟ ಪಡ್ತಿರ್ತಾರೆ. ಮನೇಲಿ ನೀವು ನೋಡಿರ್ತೀರಾ, ಮನೇಲಿ ವಯಸ್ಸಾಗಿರೋ ತಾತ ಅಥವಾ ಮನೇಲಿ ಸ್ವಲ್ಪ ವಯಸ್ಸಾಗಿರೋ 60 ವರ್ಷದ ಮೇಲ್ಪಟ್ಟವರು ಶರ್ಟ್ ಹಾಕ್ಬೇಕಾದ್ರೆ ಹಿಂಗ್ ಕತ್ತೆಲ್ಲ ಹಿಂಗ್ ಹಾಕೊಂಡು ಹಾಕೋದು.
ಸೊ ಅಂತವ್ರು ಒಂದ್ಸಲಿ ಯಾವ್ದಕ್ಕೂ ಫ್ರೋಜನ್ ಶೋಲ್ಡರ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊಂಡು ಒಳ್ಳೇದು. 100%. ಓಕೆ. ಸೊ ಅದೊಂದು ಸ್ವಲ್ಪ ಕ್ಲಿಯರಿಟಿ ಆಯ್ತು. ಸೊ ಅದಕ್ಕೆ ಇರೋ ಟ್ರೀಟ್ಮೆಂಟ್ ಇವತ್ತಿಗೆ ಏನಿದೆ ಆಪ್ಷನ್ಸ್? ಇವತ್ತಿಗೆ ಬೇಸಿಕಲಿ ಟರ್ಮಿನಲ್ ಮೂವ್ಮೆಂಟ್ ಸ್ವಲ್ಪ ರಿಸ್ಟ್ರಿಕ್ಟ್ ಆದ ಫಿಸಿಯೋಥೆರಪಿ, ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸರ್ಸೈಸ್ಗಳು, ಟೆರಾಬ್ಯಾಂಡ್ ಎಕ್ಸರ್ಸೈಸ್ಗಳು ಒಂದೊಂದಾಗಿ ಹೋಗ್ಬೇಕಂತಂದ್ರೆ ಫಸ್ಟ್ ಫಿಸಿಯೋಥೆರಪಿ, ಆಮೇಲೆ ರೇಂಜ್ ಆಫ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಫುಲ್ ಕಂಪ್ಲೀಟ್ ಫುಲ್ ಅಬ್ಡಕ್ಷನ್ಸ್, ಅಡಕ್ಷನ್ಸ್, ಇದು ಎಲ್ಲ ಮಾಡ್ತೀವಿ. ನೆಕ್ಸ್ಟ್ ಟೆರಾಬ್ಯಾಂಡ್ ಎಕ್ಸರ್ಸೈಸ್ಗಳು ಇದೆಲ್ಲ ಹೇಳ್ಕೊಡ್ತೀವಿ. ಸೊ ಇದ್ರಲ್ಲಿ ನೀವು ಹೇಳಿರೋ ಇಷ್ಟು ಮೂರರಲ್ಲಿ ಯಾವ್ದು ಇಂಜೆಕ್ಷನ್ ಮಾತ್ರ ಬರ್ಲಿಲ್ಲ, ಇನ್ನು ಬಂದಿಲ್ಲ. ಇದ್ರಲ್ಲಿ ಕಡಿಮೆ ಆಗ್ಲಿಲ್ಲ, ಇಲ್ಲಾಂದ್ರೆ ಅಡೇಷನ್ಸ್ ಆಗ್ಬಿಟ್ಟೈತೆ ಅಂದಾಗ ಫಸ್ಟ್ ಇನಿಷಿಯಲಿ ಇಂಜೆಕ್ಷನ್ಸ್ ಕೊಡ್ತೀವಿ. ಇಂಜೆಕ್ಷನ್ ಎಲ್ಲಿ ಕೊಡ್ತೀರಾ? ಈ ಶೋಲ್ಡರ್ ಕೊಡ್ತೀವಿ. ಅಲ್ಲೇ ಅದೇನಪ್ಪ ಅಂದ್ರೆ ಇವನ್ ನಾವು ಸ್ಟಿರಾಯ್ಡ್ ಕೊಡ್ಬೋದು, PRP ಕೊಡ್ಬೋದು. ಬಟ್ ಸ್ಟಿರಾಯ್ಡ್ಸ್ ಆರ್ ಬೆಟರ್ ವರ್ಕಿಂಗ್. ಸ್ಟಿರಾಯ್ಡ್ ಅಂತ ಗೊತ್ತಾಯ್ತು. PRP ಅಂದ್ರೆ ಪ್ಲಾಸ್ಮಾ ರಿಚ್ ಪ್ರೋಟೀನ್ಸ್ ಅಂತ ಕೊಡ್ತೀವಿ. ಬಟ್ ಅದೇನಪ್ಪ ಅಂದ್ರೆ ಅಷ್ಟೊಂದು ಪೇಷಂಟ್ಗೆ ಎಫೆಕ್ಟಿವ್ ಆಗೋದಿಲ್ಲ. ಬಟ್ ಈಗ ಸ್ಟಿರಾಯ್ಡ್ ಕೊಡ್ಬೇಕು ಅಂದ್ರೆ ಶುಗರ್ ಕಂಟ್ರೋಲ್ ಮಾಡ್ಕೊಂಡೇ ಕೊಡ್ಬೇಕು. ಅದೊಂದು ಸೈಕಲ್ ಇದಂಗೆ. ಪೈನ್ ಇದ್ದಾಗ ಶುಗರ್ ಜಾಸ್ತಿ ಆಗುತ್ತೆ, ಪೈನ್ ಕಡಿಮೆ ಆದಾಗ ಆಟೋಮೆಟಿಕ್ ಶುಗರ್ ಕಡಿಮೆ ಆಗುತ್ತೆ. ಬಟ್ ನಾನು ಅವತ್ತು ಪೈನ್ ಕಡಿಮೆ ಆಗಕ್ಕೆ ಇಂಜೆಕ್ಷನ್ ಕೊಡ್ಬೇಕಾ ಅನ್ನೋದೇ ಸ್ವಲ್ಪ ಡೌಟ್ ಇರ್ತದೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತೀವಿ, ರೆಸ್ಟ್, ಫಿಸಿಯೋಥೆರಪಿ, ಸ್ವಲ್ಪ ಅನರ್ಜೆಟಿಕ್ಸ್ ಎಲ್ಲ ಕೊಟ್ಬಿಟ್ಟು ಒಂದು ವಾರ ಆದ್ಮೇಲೆ ಸ್ವಲ್ಪ ಶುಗರ್ಸ್ ಎಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ವಾಪಸ್ ನಿಮ್ ಡಾಕ್ಟರ್ಗೆ, ಶುಗರ್ ಡಾಕ್ಟರ್ಗೆ ಕಳಿಸ್ಬಿಟ್ಟು ದೆನ್ ಆವಾಗ ವಾಪಸ್ ಬಂದು ಕಡಿಮೆ ಆಗಿಲ್ಲ ಸರ್, ರೆಸ್ಟ್ರಿಕ್ಷನ್ ಹಂಗೆ ಐತೆ, ಪೇನ್ ಐತೆ ದೆನ್ ವಿಲ್ ಗಿವ್ 140 mg ಒಂದು ಸ್ಟಿರಾಯ್ಡ್ ಕೊಡ್ತೀವಿ. ಓಕೆ. ಇದನ್ನ ಡಯಾಗ್ನೋಸ್ ಮಾಡ್ಬೇಕು ಅಂತಂದ್ರೆ MRI ಮಾಡಿಸ್ಬೇಕಾ? ಇಲ್ಲ ಸರ್, ಇದು ಕ್ಲಿನಿಕಲ್ ಡಯಾಗ್ನೋಸಿಸ್. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಮೋಸ್ಟ್ ಆಫ್ ಎದುರ್ಕೊಳ್ಳೋದೇನಂದ್ರೆ ಇದಕ್ಕೆಲ್ಲ MRI ಅದೆಲ್ಲ ಮಾಡ್ಬೇಕಂತ. ಸೊ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂದ್ರೆ ನಿಮ್ದು ಎಕ್ಸ್ಪರ್ಟೀಸ್ ಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಕ್ಲಿನಿಕಲ್ ಡಯಾಗ್ನೋಸಿಸ್ ಬೇಸಿಕಲಿ ಫಸ್ಟ್ ಎಕ್ಸ್ಟರ್ನಲ್ ರೊಟೇಷನ್ ರಿಸ್ಟ್ರಿಕ್ಷನ್ ಆಯ್ತದೆ, ಹೋಯ್ತಾ ಎಲ್ಲಾ ಮೂಮೆಂಟ್ ರಿಸ್ಟ್ರಿಕ್ಷನ್ ಆಗುತ್ತೆ. ಸೊ ನಿಮ್ಗೆ ಅದು ಅವ್ರ ತರ ಹಿಸ್ಟ್ರಿ ತಗೊಂಡಾಗ, ಎಕ್ಸಾಮಿನ್ ಮಾಡಿದಾಗ ಹೌದು, ಆಮೇಲೆ ಯೂಶುವಲಿ ದೇರ್ ಇಸ್ ನೋ ಹಿಸ್ಟ್ರಿ ಆಫ್ ಫಾಲ್, ಜಾಸ್ತಿ ಏನು ಇರುದಿಲ್ಲ, ಆಲೋಪೆಸಡಲ್ ಜಾಸ್ತಿ ಐತೆ ಡಾಕ್ಟರ್. ಆಮೇಲೆ ಶುಗರ್ ಬಂದು ವೇರಿಡ್ ಆಯ್ತಾ ಇರ್ತದೆ, ಒಂದ್ರ 500 ಇರ್ತದೆ, ಒಂದ್ರ 300 ಇರ್ತದೆ, ಅವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಪ್ರೋನ್ ಆಗ್ತಾರೆ. ಸೊ ಇದಿಷ್ಟು ನನ್ಗೆ ತಿಳ್ಕೊಂಡಿದ್ದೀನಿ. ಫ್ರೋಜನ್ ಶೋಲ್ಡರ್ ಅಂದ್ರೆ ಇದು ಶುಗರ್ ಇದ್ದವ್ರು ಮಾತ್ರ ಬರ್ಬೇಕು ಅಂತ ಏನಿಲ್ಲ, ಅದೊಂದು ಮಿತ್ ಇದೆ. ಇದ್ರಲ್ಲಿ ಕಡಿಮೆ ಆಗ್ಲಿಲ್ಲ, ಇಂಜೆಕ್ಷನ್ ಕಡಿಮೆ ಆಗಿಲ್ಲ, ಫಿಸಿಯೋಥೆರಪಿ ಕಡಿಮೆ ಆಗಿಲ್ಲ, ರಿಸ್ಟ್ರಿಕ್ಷನ್ ಆಗ್ಬಿಡ್ತು, ದೆನ್ ವಿಲ್ ಡು MUA ಅಂತ, ಮ್ಯಾನಿಪುಲೇಷನ್ ಅಂಡ್ ಅನಸ್ತೇಶಿಯಾ ಅಂತ. ಅವಾಗ ಏನ್ ಮಾಡ್ತೀವಿ, ಆ ಮೊದಲ್ ಯಾವ್ದಾದ್ರು ಅಡೇಷನ್ಸ್ ಇರ್ತವೆ ಅದೆಲ್ಲ ರಿಲೀಸ್ ಮಾಡ್ತೀವಿ. ಓಕೆ. ಫುಲ್ ಅನಸ್ತೇಶಿಯಾ ಕೊಟ್ಬಿಟ್ಟಿಲ್ಲ, ಒಂದಷ್ಟು ನಮ್ಗೆ ಮೂವ್ಮೆಂಟ್ ಇರ್ತದೆ. ಸೊ ಆಪರೇಷನ್ ಥಿಯೇಟರ್ ಕರ್ಕೊಂಡು ಮಾಡೋ 100%. ಜನರಲ್ ಅನಸ್ತೇಶಿಯಾ ತರ ಆದ್ರೆ ಸಿಡೇಷನ್ ಅಂತೀವಿ. ಬಟ್ ಪೇಷಂಟ್ ಫುಲ್ ಅನ್ಕಾನ್ಶಿಯಸ್ ಇರ್ತದೆ. ಲಾಸ್ಟ್ ಎಲ್ಲ ಆಪ್ಷನ್ ಎಲ್ಲ ಮುಗಿದ್ಮೇಲೆ ಆದ ತಕ್ಷಣ ಪುನಃ ಎಕ್ಸರ್ಸೈಸ್ ಮಾಡಕ್ಕೆ ಹೇಳಿ. ಸೊ ನನ್ಗೆ ಅರ್ಥ ಆಗಿರೋದು ಇದ್ರಲ್ಲಿ ಏನಂತಂದ್ರೆ ಫ್ರೋಜನ್ ಶೋಲ್ಡರ್ ಅಂದ್ರೆ ಬರೀ ಶುಗರ್ ಇದ್ದವ್ರು ಬರುತ್ತೆ ಅನ್ನೋದು ಒಂದು ಮಿತ್. ಅದು ಯಾರಿಗೆ ಬೇಕಾದ್ರೂ ಬರ್ಬೋದು, ಬೇರೆಂಟ್ ಜಾಸ್ತಿ ಅದಕ್ಕೆ. ಆಮೇಲೆ ಎಲ್ಲಾ ಫ್ರೋಜನ್ ಶೋಲ್ಡರ್ಗೂ MRI ಬೇಕಾಗಿರುತ್ತೆ ಅನ್ನೋದು ಇಲ್ಲ. ಮೂರನೇದು ಏನಂತ ಅಂದ್ರೆ ಎಲ್ಲದಕ್ಕೂ ಇಂಜೆಕ್ಷನ್ ಬೇಕಾಗಿರಲ್ಲ, ಕೆಲವೊಂದರ ಬರೀ ಎಕ್ಸರ್ಸೈಸ್ ಗಳಲ್ಲೇ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಒಂದ್ಸರಿ ಬಂದ್ರೆ ಇದು ಮತ್ತೆ ಬರ್ತಾ ಇರುತ್ತೆ. ಬರುವಷ್ಟೇ ಮಾತ್ರ ಬಂದಿಲ್ಲ, ಬಂದ್ಮೇಲೆ ಮತ್ತೆ ಬರ್ತಾ ಇರುತ್ತೆ. ಯಾವತ್ತು ಅಷ್ಟೇ ನೋವು ಕಡಿಮೆ ಆಗ್ಲಿ, ರೇಂಜ್ ಆಫ್ ಮೂವ್ಮೆಂಟ್ ಕಂಪ್ಲೀಟ್ ಇದ್ರು ನೆವರ್ ಸ್ಟಾಪ್ ದಿ ಎಕ್ಸರ್ಸೈಸ್. ಸೊ ಮೂರನೇದು ನಮ್ಗೆ ಗೊತ್ತಾಗಿದ್ದು ಬರೀ ಎಕ್ಸರ್ಸೈಸ್ ಗಳೆಲ್ಲ ಸುಮಾರೆಲ್ಲ ಕ್ಲಿಯರ್ ಆಗುತ್ತೆ. ನಾಲ್ಕನೇದು ಏನಪ್ಪಾ ಅಂತಂದ್ರೆ ಅದೊಂದು ನೀರುನು ಅಕಸ್ಮಾತ್ ಆದ್ರೆ ಅನಸ್ತೇಶಿಯಾದ ತಗೊಂಡೋಗಿ ಮಾಡಿ ಕೊಡುವಂತದ್ದು ಫ್ರೋಜನ್ ಶೋಲ್ಡರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಲ್ಲಿ ಬರ್ತದೆ. ಹೌದು. ಸೊ ಕೊನೆಯಲ್ಲಿ ಇನ್ನೊಂದು ಹೇಳೋದೇನಂದ್ರೆ ತಿರ್ಗಾ ಬರುತ್ತಾ ಡಾಕ್ಟ್ರೆ? 100% ಬರುತ್ತೆ. ನೀವು ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಬರಲ್ಲ. ಶುಗರ್ ಕಂಟ್ರೋಲ್ ಚೆಕ್ ಅಲ್ಲಿ ಇಟ್ಟಿದ್ರೆ ನಿಜವಾಗ್ಲೂ ಬರಲ್ಲ. ನೀವು ಎಕ್ಸರ್ಸೈಸ್ ಮಾಡಿ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿ, ಯಾವತ್ತೂ ನಿಮ್ಮ ಹತ್ರ ಬರಲ್ಲ. ಅದು ನಾಳೆಗೆ ಸರ್. ಓಕೆ. ಸೊ ಫ್ರೋಜನ್ ಶೋಲ್ಡರ್ ಅಂತಂದ್ರೆ ಶುಗರ್ ಕಂಟ್ರೋಲ್ ಅಲ್ಲಿ ಇರಬೇಕು, ಥೈರಾಯ್ಡ್ ತೊಂದರೆ ಇದೆ ಥೈರಾಯ್ಡ್ ಕಂಟ್ರೋಲ್ ಅಲ್ಲಿ ಇರಬೇಕು, ಬೇರೆ ಏನಾರ ಅಕಸ್ಮಾತ್ ಎಂಡೋಕ್ರೈನ್ ಪ್ರಾಬ್ಲಮ್ ಗಳಿದೆ ಅದೆಲ್ಲ ಕಂಟ್ರೋಲ್ ಇರಬೇಕು, ಎಕ್ಸರ್ಸೈಸ್ ಕರೆಕ್ಟ್ ಆಗಿ ಮಾಡ್ತಾ ಇರಬೇಕು, ಜಾಸ್ತಿ ಅದನ್ನ ವೇರ್ ಅಂಡ್ ಟೇರ್ ಆಗದಂಗೆ ನೋಡ್ಕೊಬೇಕು. ಹೌದು. ಸೊ ಇದಿಷ್ಟು ಫ್ರೋಜನ್ ಶೋಲ್ಡರ್ ಬಗ್ಗೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಮೌರ್ಯ. ಥ್ಯಾಂಕ್ ಯು.